ಯಾವುದೇ ಶತ್ರುವಿನ ಸೈನ್ಯ ವೇಗವಾಗಿ ನುಗ್ಗದೆ ಇಲ್ಲಿ ಸ್ಲೋ ಆಗ್ತಿತ್ತು. ಈ ಕಲ್ಲುಗಳಲ್ಲಿ ಬಂದಾಗ ನಾವು ಹೆಂಗೆ ಫಾಸ್ಟ್ ಹೋಗೋಕ್ಕಾಗುತ್ತೆ? ಸಾಕಷ್ಟು ಸಾವು ನೋವು ಈ ಕುದುರೆ ಸಾಲುಗಳಲ್ಲೇ ಆಗ್ತಾ ಇತ್ತು ಅಂದಿನ ಶತ್ರುವಿಗೆ. ಇದು ಕುಮಾರರಾಮರು ಕಂಡುಕೊಂಡಿದ್ದಂಥ ಯುದ್ಧ ನೀತಿ. ವೆಲ್ಕಮ್ ಟು ಗಂಡುಗಲಿ ಕುಮಾರರಾಮನ ಇತಿಹಾಸಕ್ಕೆ ಸ್ವಾಗತ ಸುಸ್ವಾಗತ. ಹೇಳಿದ್ವಲ್ಲ, ಕುದುರೆ ಸಾಲು ಅಂದರೆ ಅಥವಾ ಕುದುರೆ ಕಲ್ಲಿನ ತಂತ್ರಜ್ಞಾನ ಅಂತಂದರೆ ಇದೆ. ಓ, ಇಲ್ಲೆಲ್ಲ ಕಲ್ಲುಗಳೆಲ್ಲ ನೋಡ್ತಾ ಇದ್ದೀವಲ್ಲ. ಹಾಂ, ಕುದುರೆ ಕಲ್ಲುಗಳು ಅಂದರೆ ಅಂದಿನ ಸೈನಿಕರಿಗೆ ಅತಿ ಹೆಚ್ಚು ಶಕ್ತಿ ಇದ್ದಿದ್ದೇ ಕುದುರೆಗಳ ಮೇಲೆ. ಅಂದರೆ ಸುಲ್ತಾನರೆಲ್ಲ ಕುದುರೆಗಳನ್ನೇ ಸಾಕಷ್ಟು ಅವಲಂಬಿಸಿದರು. ಯಾಕಂದರೆ ಅವರು ಅರಬ್ ದೇಶದಿಂದ ಅವನ ಆಮದುಗಳು ಮಾಡ್ಕೊಳ್ತಾ ಇದ್ರು, ಅವುಗಳ ಬಗ್ಗೆ ತರಬೇತಿಯನ್ನು ತಗೊಳ್ತಾ ಇದ್ರು. ಆಮೇಲೆ ಹೆಚ್ಚಿನದಾಗಿ ಅವರು ಅಶ್ವ ಪಡೆಯನ್ನೇ ನೇಮಕ ಮಾಡ್ಕೊಳ್ತಾ ಲಕ್ಷಾಂತರ ಜಾಸ್ತಿ ಬಂದಿದ್ದು ಸುಲ್ತಾನರ ಆಳ್ವಿಕೆ. ಹಾಂ, ನಿಜ ಮೇಡಮ್. ಅವ್ರು ಮುಸ್ಲಿಮರ ಆಡಳಿತದಲ್ಲೇ ಸಾಕಷ್ಟು ಬಂದಿದ್ದು. ಅದರ ನಂತರ ನಮ್ಮ ಕೃಷ್ಣದೇವರಾಯರು, ಪ್ರೌಢದೇವರಾಯರು ಅವರೆಲ್ಲ ಸಾಕಷ್ಟು ಕುದುರೆಗಳನ್ನು ಆಮದು ಮಾಡಿಕೊಂಡು ಅವರು ಕೂಡ ಅಶ್ವದಳವನ್ನು ಯುದ್ಧದಲ್ಲೇ ಒಂದು ನೈಪುಣ್ಯತೆಯನ್ನು ಪಡೆದವರು ನಮ್ಮ ದಕ್ಷಿಣ ಭಾರತದಲ್ಲೇ ಅಲ್ಲ, ಭಾರತದ ಇತಿಹಾಸ ತೆಗೆದುಕೊಂಡೆ. ನಿಜ ಮೇಡಮ್. ನಾವು ಗೆರಿಲ್ಲಾ ವಾರ್ ಅಂತಂದು ಕೇಳ್ತಾ ಇವಿ. ಅಂದರೆ ರಾತ್ರಿ ಶತ್ರುವಿನ ಪಾಳಯಕ್ಕೆ ನುಗ್ಗಿ ಆ ಶತ್ರುವಿನ ಸೈನ್ಯವನ್ನು ಧ್ವಂಸ ಮಾಡ್ತಕ್ಕಂಥದ್ದು ಅಂದಿನ ಯುದ್ಧ ತಂತ್ರಜ್ಞಾನಕ್ಕೆ ಒಂದು ಸಾಕ್ಷಿ. ಗೆರಿಲ್ಲಾ ವಾರ್ ಅಂತ ಏನು ಕರಿತಾ ಇದ್ವಿ. ಅದರ ಪ್ರಥಮ ಪ್ರಯೋಗ ಮಾಡೋದೇ ನಮ್ಮ ಕುಮಾರರಾಮರು. ಅಂದರೆ ದೆಹಲಿ ಸುಲ್ತಾನ್ನ ದಂಡು ಬಂದಾಗ ಅಲ್ಲಿ ಸುಲ್ತಾನ್ಪುರ ಅಂತ ಇದೆ ಮೇಡಮ್. ಈಗಲೂ ಅದು ಐತಿಹಾಸಿಕವಾಗಿ ಅದಕ್ಕೆ ಇವತ್ತಿಗೂ ಸುಲ್ತಾನ್ಪುರ ಅಂತ ಕರೀತಾರೆ. ಅಂದರೆ ದೆಹಲಿ ಸುಲ್ತಾನನ ಇರ್ತಂಥ ಮೊಹಮ್ಮದ್ ಬಿನ್ ತೊಗ್ಲಕನ ಸೈನ್ಯ ಮೊದಲು ಬಂದು ಬಿಡೋದೇ ಆ ಪ್ರದೇಶದಲ್ಲಿ ಮೇಡಮ್. ಈಗ ನಾವು ಅಲ್ಲಿ ಬೆಟ್ಟದ ಸಾಲಲ್ಲಿ ಏನು ಗ್ಯಾಪ್ ಕಾಣ್ತಾ ಇದೆಯಲ್ಲ ಅದರ ನೋಡಿ ಮೇಡಮ್, ನೋಡಿ ಇದು. ಹಾಂ, ಈಗ ನೋಡಿ ಕಡಿಮೆ ಥರ ಇದೆ ನೋಡಿ ಮೇಡಮ್. ಇಲ್ಲಿ ಅಷ್ಟು ಗ್ಯಾಪ್ ಇದೆ, ಸುತ್ತ ಗುಡ್ಡ ಇದೆ. ಅದರ ನಡುವೆ ಮಾತ್ರ ಈ ಕುದುರೆ ಸಾಲುಗಳನ್ನು ಕಲ್ಲುಗಳನ್ನು ಹಾಕ್ಕೊಂಡಿರೋದು. ಅಂದರೆ ಶತ್ರುವಿನ ಕುದುರೆಗಳಾಗಲಿ ಸೈನ್ಯ ಆಗಲಿ ಬರಬೇಕಾಗಿದ್ದೇ ಇದೆ. ಈ ಕುದುರೆ ಕಲ್ಲಿನ ತಂತ್ರಜ್ಞಾನ ಯಾಕೆ ಮಹತ್ವ ಆಗುತ್ತಂದರೆ, ಈಗ ನೀವು ನೋಡ್ತಾ ಇರೋದು ಬರೀ ಕಲ್ಲುಗಳನ್ನು ಸಾಲಾಗಿ ಜೋಡಿಸಿದ್ದಾರೆ ಅಂತ. ಆದರೆ ಕಲ್ಲುಗಳನ್ನು ಯಾಕೆ ಜೋಡಿಸಿದ್ರು ಅಥವಾ ಹೀಗೆ ಹಂಗೆ ಹಾಕಿದ್ರೆ ಯಾವುದೇ ಶತ್ರು ಈ ದಾರಿ ಮುಖಾಂತರ, ಈಗ ಅದು ಕುಮ್ಮಟದುರ್ಗ ಪ್ರದೇಶ ಎಂಟ್ರೆನ್ಸ್ ಆಗ್ಬೇಕಂದ್ರೆ ಇದನ್ನ ದಾಟಲೇಬೇಕು. ಅಂದರೆ ಈಗ ಹೆಂಗೆ ನಾವು ರೋಡ್ ಹಂಪ್ಸ್ಗಳನ್ನು ಹಾಕ್ತೀವಿ ನಿಧಾನಕ್ಕೆ ಹೋಗೋಕ್ಕೆ, ಅದೇ ರೀತಿಯಾಗಿ ಇವುಗಳನ್ನು ಬಳಕೆ ಮಾಡ್ಕೊಂಡಿದ್ರು. ಯಾವುದೇ ಶತ್ರುವಿನ ಸೈನ್ಯ ವೇಗವಾಗಿ ನುಗ್ಗದೆ ಇಲ್ಲಿ ಸ್ಲೋ ಆಗ್ತಿತ್ತು. ಈ ಕಲ್ಲುಗಳಲ್ಲಿ ಬಂದಾಗ ನಾವು ಹೆಂಗೆ ಫಾಸ್ಟ್ ಹೋಗೋಕ್ಕಾಗುತ್ತೆ? ಸಾಕಷ್ಟು ಸಾವು ನೋವು ಈ ಕುದುರೆ ಸಾಲುಗಳಲ್ಲೇ ಆಗ್ತಾ ಇತ್ತು ಅಂದಿನ ಶತ್ರುವಿಗೆ. ಇದು ಕುಮಾರರಾಮರು ಕಂಡುಕೊಂಡಿದ್ದಂಥ ಯುದ್ಧ ನೀತಿ. ಇಲ್ಲಿಂದ ಆ ಸಾವು ನೋವು ಸಂಭವಿಸಿದಂಥ ಉಳಿದ ಸೈನಿಕರು ಏನಾದರೂ ಮುಂದೆ ಹೋದರೆ ಅಲ್ಲಿ ಮೇಲೆ ಕುಂತ್ಕೊಂಡು ಕುಮಾರರಾಮನ ಸೈನಿಕರು ಇವ್ರ ಮೇಲೆ ಬಾಣಗಳನ್ನು ಪ್ರಯೋಗ ಮಾಡೋದು, ಬಿಸಿ ಉಸುಗನ್ನು ಎಸೆಯುವುದು ಅಥವಾ ಎಣ್ಣೆಯನ್ನು ಸುರುವುದು, ಈ ರೀತಿ ತಮ್ಮ ಶತ್ರುಗಳ ಮೇಲೆ ದಾಳಿ ಮಾಡ್ತಾಯಿದ್ರು. ಇದೇ ಕುಮಾರರಾಮನಿಗೆ ಸಾಕಷ್ಟು ಸಹಾಯಕ ಆಗುತ್ತೆ. ಕುಮ್ಮಟದುರ್ಗದ 4 ಮೂಲೆಗಳಲ್ಲೂ ಕೂಡ ಈ ಕುದುರೆ ಕಲ್ಲುಗಳು ಇದೆ ಮೇಡಮ್. ಎಲ್ಲೆಲ್ಲಿ ಶತ್ರುಗಳು ಬರೋಕ್ಕೆ ಈಸಿ ಇದೆ ಅಲ್ಲೆಲ್ಲ ಈ ರೀತಿಯ ಸಾಲುಗಳನ್ನು ಹಾಕಿದ್ದಾರೆ ಮೇಡಮ್. ಓಕೆ, ಅಂದರೆ ಶತ್ರುಗಳಿಗೋಸ್ಕರನೇ ನಿರ್ಮಾಣ ಮಾಡಿದಂಥ ಒಂದು ಕುದುರೆ ಸಾಲು ಅಂತ ಹೇಳ್ಬೋದು. ಶತ್ರುಗಳಿಗೆ ತಡೆ ಮಾಡ್ತಕ್ಕಂಥ ಸ್ಥಳ ಇದು. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಡ್ಯಾಮೇಜ್ ಕುದುರೆಗಳಾಗಲಿ, ನಾವು ಕೂಡ ವೇಗವಾಗಿ ಓಡೋಕೆ ಲಕ್ಷಾಂತರ ಸೈನಿಕರಾಗಲಿ ಸಾವಿರಾರು ಜನ ಆಗಲಿ ಓಡೋಕೆ ಆಗೋದಿಲ್ಲ ಮೇಡಮ್. ಇದೇ ಸಾಲಲ್ಲೇ ಹೋಗ್ಬೇಕು. ಇವು ಬಂಡೆಗಳು ಕೂಡ ಬೃಹತ್ ಗಾತ್ರದಿದೆ ಮೇಡಮ್. ಅಲ್ಲೆಲ್ಲ ಇದೆಲ್ಲ ಉತ್ಖನನ ಮಾಡಿದರೆ ನಮಗೆ ಎದೆ ಮಟ್ಟ ಅಂದರೆ ಒಂದು 5-6 ಫೀಟ್ವರೆಗೂ ಜಾಸ್ತಿ ಸಿಗುತ್ತೆ ಮೇಡಮ್. ಇವೆಲ್ಲ ಹೌದು, ತುಂಬ ದೊಡ್ಡದಾಗಿದೆ, ತುಂಬ ಎತ್ತರವಾಗಿದೆ. ಅದ್ರ ಜೊತೆಗೆ ಇಲ್ಲಿ ಕುದುರೆ ಸಾಲುಗಳನ್ನ ನಿರ್ಮಾಣ ಮಾಡೋದಕ್ಕೆ ಅವ್ರಿಗೆ ಸಾಕಷ್ಟು ಸಮಯ ತಗೊಂಡಿದೆ. ಹೌದು ಮೇಡಮ್. ಈಗ ಅಂದರೆ ಕೋಟೆ 4 ಕಡೆನೂ ಕೂಡ ಇದನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿದ್ರಿ. ಹ್ಞೂ ಮೇಡಮ್. ಅಂದರೆ ಈಗ ಇವು ಇಲ್ಲಿರ್ತಕ್ಕಂಥ ಕಚ್ಚಾ ಕಲ್ಲುಗಳನ್ನೇ ತೊಗೊಂಡು ಬಂದುಬಿಟ್ಟು ಹಾಕಿದ್ದಾರೆ ಮೇಡಮ್. ಯಾಕಂದರೆ ಇಲ್ಲಿ ಯಾವುದೇ ರೀತಿ ನೀಟಾಗಿ ಕಟ್ ಮಾಡೋದಾಗಿ ಆ ಥರ ಯಾವುದೂ ಮಾಡಿಲ್ಲ ಅವರು. ಸುಮ್ಮನೆ ರಫ್ ಆಗಿರ್ತಕ್ಕಂಥ ಕಲ್ಲುಗಳನ್ನು ಸಾಲುಗಳಿಗೆ ಜೋಡಿಸ್ಕೊಂಡಿದ್ದಾರೆ ಮೇಡಮ್. ಯಾಕೆಂದರೆ ಇಲ್ಲಿ ಸುತ್ತ ಕಲ್ಲುಗಳ ಸಾಕಷ್ಟು ಸಿಗ್ತವೆ, ಹೇರಳವಾಗಿ ಸಿಗ್ತವೆ. ಅದನ್ನೇ ಕೂಡ ಒಂದು ಬಳಸ್ಕೊಳ್ಳೋದಿದೆಯಲ್ಲ. ಹಾಂ, ನಿಜ ಮೇಡಮ್. ಅದೆಲ್ಲ ಅಲ್ಲಿಂದ ತೊಗೊಂಡು ಬಂದು ಇವೆಲ್ಲ ಸಾಲುಗಳಿಗೆ ಜೋಡಿಸ್ಕೊಂಡು ಎಲ್ಲ ಅವತ್ತು ಅದಕ್ಕೂ ಕೂಡ ಅವರು ತಮ್ಮ ಶಕ್ತಿಯನ್ನು ಖರ್ಚು ಮಾಡಿದ್ದಾರೆ ಮೇಡಮ್. ತಮ್ಮ ತಾಕತ್ತನ್ನು, ತಮ್ಮ ಪೌರುಷವನ್ನು, ಈ ದೊಡ್ಡ ಬಂಡೆಗಳನ್ನು ಇನ್ನೂ ಸಾವಿರಾರು ಎಕರೆ ಇದೆ ಮೇಡಮ್. ಇದು ನಮಗೆ ಅಲ್ಲಿವರೆಗೂ ಕಾಣಿಸುತ್ತೆ, ಇಲ್ಲಿಂದ ಇಲ್ಲಿವರೆಗೂ ಕಾಣಿಸುತ್ತೆ. ಇವೆಲ್ಲ ನಿರ್ಮಾಣ ಮಾಡ್ಕೊಳ್ಳೋಕ್ಕೆ ಅವರು ಯಾವ ರೀತಿ ಜನರನ್ನ ಬಳಕೆ ಮಾಡ್ಕೊಂಡು ಅನ್ನೋದೇ ವಿಚಿತ್ರ ಮೇಡಮ್. ಒಂದು ಆಶ್ಚರ್ಯ. ಹೌದು. ಇಷ್ಟು ಜನಸಂಖ್ಯೆ ಎಷ್ಟಿತ್ತು ಇರ್ಬೋದು, ಇಲ್ಲಿ ಎಷ್ಟು ಜನ ದುಡಿತಾ ಇರ್ಬೋದು, ಮತ್ತೆ ಎಷ್ಟು ಜನ ಈ ಸಂಸ್ಥಾನದಲ್ಲಿ ಇದ್ರು, ಸಂಸ್ಥಾನದ ಆಡಳಿತ ಪ್ರದೇಶದಲ್ಲಿ ಎಷ್ಟು ಜನ ವಾಸವಾಗಿದ್ರು, ಜನಸಂಖ್ಯೆ ಎಷ್ಟಿತ್ತು, ಅದು ಇನ್ನೂ ಕ್ವಶನ್ ಮಾರ್ಕ್. ನಿಜ. ಅದಕ್ಕೆ ನಮ್ಮ ಕೆಲವೊಬ್ರು ಇಲ್ಲ ಸ್ಥಳೀಯವಾಗಿದ್ರು, ಇಷ್ಟೇ ಜನ ಇದ್ರು ಅಂತಂದ್ಬಿಟ್ಟು ಎಲ್ಲ ಹೇಳ್ತಾರೆ. ಇವೆಲ್ಲ ನಿರ್ಮಾಣಗಳನ್ನು ನೋಡಿದಾಗ ನಮಗೆ ಇಲ್ಲೂ ಕೂಡ ಸಾಕಷ್ಟು ಜನ ವಾಸ್ತವ ಇದ್ದರು, ಕುಮಾರರಾಮನಲ್ಲಿ ಆಶ್ರಯಿಸಿದ್ರು ಅನ್ನೋದಕ್ಕೆ ಸಾಕ್ಷಿ ಆಗುತ್ತೆ ಮೇಡಮ್. ಯಾಕೆಂದರೆ ಇದನ್ನು ರಾತ್ರಿ ಕಟ್ಟಕ್ಕಾಗಲ್ಲ, 1 ವರ್ಷ ಹಿಡಿಯಲ್ಲ, ಸಾಕಷ್ಟು ಸಮಯ ಹಿಡಿಯುತ್ತೆ. ನಿಜ ಮೇಡಮ್. ಇದು ಯಾವ ರೀತಿ ಏನು ಮನುಷ್ಯರೇ ಮಾಡಿದಾರೋ ಅಥವಾ ಪ್ರಾಣಿಗಳನ್ನು ಬಳಸ್ಕೊಂಡಿದ್ದಾರೆ ಅನ್ನೋದೇ ಭಾಳ ವಿಚಿತ್ರ ಆಗುತ್ತೆ ಮೇಡಮ್. ಓಕೆ, ಇವಾಗ ದೆಹಲಿ ಸುಲ್ತಾನರು ಪ್ರಪ್ರಥಮವಾಗಿ ದಾಳಿ ಮಾಡಿದ್ದು ಯಾವಾಗ ಇಲ್ಲಿಗೆ?
ಅವರು 1326 ಮತ್ತು 25 ಮುಂಚೆ ಅಲ್ಲಿ 3 ಬಾರಿ ನಮಗೆ ದಾಖಲೆ ಸಿಗ್ತಾವೆ ಮೇಡಮ್. 3 ಬಾರಿ ಅವರು ಕುಮಟದುರ್ಗದ ಮೇಲೆ ದಾಳಿ ಮಾಡ್ತಾರೆ ಮೇಡಮ್. ಆ ದಾಳಿ ಮಾಡಿದಾಗ 2 ಬಾರಿ ಅವರು ಸೋತು ವಾಪಸ್ ಹೋಗ್ತಾರೆ ಮೇಡಮ್. ಅವ್ರು ಮತ್ತೆ 3ನೇ ಯುದ್ಧದಲ್ಲಿ ಕುಮಾರರಾಮನನ್ನು ಹೇಗೆ ಸೋಲಿಸ್ಬೇಕಂದ್ರೆ ಒಂದು ಹೆಣ್ಣನ್ನು ಮುಂದಿಟ್ಕೊಂಡು ಬರ್ತಾರೆ ಮೇಡಮ್. ಅವನೇ ಅದೇ ಈಗ ನಾವು ಪರನಾರಿ ಸೋದರ ಅಂತಕ್ಕಂಥ ಏನು ಅವನ ಬಿರುದಿತ್ತೆ ಅದೇ ಅವನಿಗೆ ಮುಳುವಾಗುತ್ತೆ ಮೇಡಮ್. ಆ ಹೆಣ್ಣನ್ನು ಮುಂದಿಟ್ಕೊಂಡು ಬಂದಾಗ ನಾವು ಕುಮಾರರಾಮನ್ ಮಾತ್ರ ಗೆಲ್ಬೋದು ಎನ್ನುವಂಥ ಮೋಸವನ್ನು ಕುತಂತ್ರವನ್ನು ಮೊಹಮ್ಮದ್ ಬಿನ್ ತುಘಲಕ್ ಮತ್ತು ಇದು ಕಾಕತಿಯ ಪ್ರತಾಪರುದ್ರ ಎಣಿತಾರೆ ಮೇಡಮ್. ಸರ್, ಕಾಕತಿ ಪ್ರತಾಪರುದ್ಧ ಯಾಕೆ ಸರ್ ಕುಮಾರರಾಮನ ಮೇಲೆ ಕೋಪ? ಯಾಕೆಂದ್ರೆ ಅವರು ನಮ್ಮ ಕನ್ನಡ ರಾಜಮನೆತನ. ಅಸೂಯೆಗಳು ಮೇಡಮ್. ಅವರು ನಮ್ಮಲ್ಲಿ ಅದೇ ನಾವು ಈ ದಕ್ಷಿಣ ಭಾರತದಲ್ಲಿ ಇವತ್ತು ನಮ್ಮ ಸಾಮ್ರಾಜ್ಯಗಳು ಹಾಳಾಗಿದ್ದೆ ಅಸೂಯೆಗಳಿಂದ. ಒಬ್ರು ಕಂಡ್ರೆ ಒಬ್ರಿಗೆ ಆಗ್ತಿದ್ದಿಲ್ಲ. ಕುಮಾರರಾಮ ಮತ್ತು ಇವ್ರದ್ದು ಒಂದು ಸೀಮಿತವಾದಂಥ ಒಂದು ಆಡಳಿತ ಪ್ರದೇಶ ಇತ್ತಲ್ಲ, ಇವ್ರು ಯಾಕೆ ಅಷ್ಟು ಹೆಸರು ಆಗ್ತಾ ಇದ್ದಾರೆ, ನಾವ್ಯಾಕೆ ಆಗ್ತಾ ಇಲ್ಲ ಅಂತಂದ್ಬಿಟ್ಟು ಒಂದು ಶಿರಾಸೂಯೆಗಳಿಗೆ ಬಲಿ ಆಗ್ತಾಯಿದ್ವು. ಪ್ರತಿ ಬಾರಿ ಸಾಕಷ್ಟು ಬಾರಿ ಇದ್ದ. ಕೊನೆಗೆ ಒಂದು ತುಘಲಕನ ಕರ್ಕೊಂಡು ಬಂದು ಕುಮಾರರಾಮನ ಸೋಲ್ಸೋಕ್ಕೆ ಪ್ರಯತ್ನ ಮಾಡ್ತಾನೆ ಮೇಡಮ್. ಓಕೆ, ಆ ಥರ ಎಲ್ಲ ಪಿತೂರಿ ಎಲ್ಲ ಪಿತೂರಿ ಎಲ್ಲ ಮಾಡ್ತಾರೆ ಮೇಡಮ್. ಆಮೇಲೆ ಕೊನೆಗೆ ಕುಮಾರರಾಮನ ವೀಕ್ನೆಸ್ ಯಾವುದು, ಆತನ ಹೇಗೆ ಸದೆ ಬಡಿಬೇಕು ಅಂದಾಗ ಅವಾಗ ಇಲ್ಲ ನಾವು ಹೆಣ್ಣಿನ ಮುಂದಿಟ್ಕೊಂಡು ಹೋದಾಗ ಮಾತ್ರ ನಾವು ಕುಮಾರರಾಮನ ಬಲಿ ತೊಗೊಳಕ್ಕೆ ಸಾಧ್ಯ ಎನ್ನುವಷ್ಟರ ಮಟ್ಟಿಗೆ ಕುಮಾರರಾಮ ಅಷ್ಟಂತ ವೀರ ಆಗಿರ್ತಾರೆ ಮೇಡಮ್. ಸರ್, ಇಲ್ಲಿ ಯುದ್ಧ ತಂತ್ರಗಾರಿಕೆ ಎಲ್ಲ ಹೇಳ್ಬೇಕಾದ್ರೆ ಅವನು ಸೈನಿಕರಿಗೆ ತರಬೇತಿ ಕೊಡ್ತಿದ್ದಿದ್ದು ಹೇಗೆ? ಈಗೆಲ್ಲ ದಂಡು ಬೈಲು ಅಂತ ಇದೆ ಮೇಡಮ್. ಆಮೇಲೆ ಅಲ್ಲಿ ಆಲ್ಮೋಸ್ಟ್ ಇಲ್ಲೆಲ್ಲರೂ ಕೂಡ ವೀರರೇ. ಯಾಕಂದರೆ ಅವತ್ತು ಪ್ರತಿಯೊಂದು ಮನೆಯಲ್ಲೂ ಕೂಡ ಒಬ್ಬ ಸೈನಿಕ ಬೇಕಾಗಿದ್ದ. ಪ್ರತಿಯೊಬ್ಬರು ಕೂಡ ಹೋರಾಟಕ್ಕೆ ಇವತ್ತು ರಾಜಾಜ್ಞೆ ಬಂದಿದ್ದೆ ಅಂದರೆ ಎಲ್ಲರೂ ಹೋಗಿ ಪಾಲ್ಗೊಳ್ಬೇಕಾಗಿತ್ತು. ಹಂಗಾಗ್ಬಿಟ್ಟು ಇಲ್ಲಿ ಕೂಡ ಎಲ್ಲರೂ ಶೂರರಾಗಿದ್ದರು, ವೀರರಾಗಿದ್ದರು. 100 ಜನರವರೆಗೂ ಉಳಿಸ್ತಕ್ಕಂಥ ವೀರರಿದ್ರು ಇಲ್ಲಿ ನಮ್ಮಲ್ಲಿ ಈ ಭಾಗದಲ್ಲಿ. ಅಷ್ಟೊಂದು ಶಕ್ತಿಯುತ ಆಗಿರ್ತಕ್ಕಂಥ ಜನ ನಮ್ಮಲ್ಲಿದ್ದರು. ಕುಮಾರರಾಮ ಸೈನ್ಯದಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ರು ಅಂದಾಜು ನಮಗೆ ದೊಡ್ಡ ಸಾಮ್ರಾಜ್ಯ, ಇಲ್ಲೆಲ್ಲ ತಂತ್ರಗಾರಿಕೆ ನೋಡಿದ್ರೆ ತುಂಬಾ ಜನ ಕೆಲಸ ನಿಜ ಮೇಡಮ್. ಅದೇ ನಮಗೂ ಅದೇ ಪ್ರಶ್ನೆ ಬರ್ತದೆ ಮೇಡಮ್. ಆದರೆ ನಮಗೂ ಕೂಡ ಒಂದು 10,000 ಜನ ಇರ್ಬೋದು, 20,000 ಜನ ಇರ್ಬೋದು. ಈ ರೀತಿಯಾಗಿ ನಾವು ಈ ಒಂದು ನಿರ್ಮಾಣಗಳನ್ನು ನೋಡಿದಾಗ ಅನಿಸುತ್ತೆ ಮೇಡಮ್. 10,000 20,000 ಸೈನಿಕರು ಅಂತ ಹೇಳಿದ್ರೆ ಎಷ್ಟು ದೊಡ್ಡ ಸೈನ್ಯ ಸರ್. ನಂತರ ನಾನು ಹೇಳ್ತಾ ಇದ್ದೀನಲ್ಲ ಮೇಡಮ್, ಈಗ ನಮಗೆ ಕೇವಲ ಈ ಪ್ರದೇಶ ಅಲ್ಲ, ಇದು ಆಡಳಿತಕ್ಕೆ ಒಳಪಡ್ತಕ್ಕಂಥ ಎಲ್ಲ ಜನರನ್ನು ಅವ್ರು ಬಳಸ್ಕೊಳ್ತಾ ಇದ್ರು. ಸಾಮಾನ್ಯವಾಗಿ ಅಷ್ಟು ಸಂಖ್ಯೆಯಲ್ಲಿ ಆಡಳಿತಕ್ಕೆ ಒಳಪಟ್ಟಿದ್ರು ಅಂತ. ಈ ನಿರ್ಮಾಣಗಳನ್ನು ನೋಡಿದರೆ ನಮ್ಗೆ ಅನಿಸ್ತಾ ಇದೆ ಇಲ್ಲಿ ಕೂಡ ಸಾಕಷ್ಟು ಜನಸಂಖ್ಯೆ ಇತ್ತು ಅಂತ. ಯಾಕೆಂದರೆ ಲಕ್ಷಾಂತರ ಸೈನಿಕರು ನಮಗೆ ಸಾಂಗತ್ಯದಲ್ಲಿ ಬರುತ್ತೆ. 9 ಲಕ್ಷ ಜನ ಸೈನಿಕರು ಬರ್ತಾರೆ ಕುಮಾರರಾಮನ ಯುದ್ಧಕ್ಕೆ ವಿರುದ್ಧ ಹೋರಾಟಕ್ಕೆ. 9 ಲಕ್ಷ ಅಂದರೆ ನಮಗೆ ಕುಮಾರರಾಮನ ಅವ್ನು ಬೇಡ, ನಮಗೆ ಅವನು ಇಲ್ಲ ಅನಿಸಿಬಿಡ್ಬೇಕು ಅನ್ಬೇಕು. ಆ ರೀತಿಯಾಗಿ ಜನ ಅವ್ರ ಮೇಲೆ ಮುಗಿಬೀಳ್ತಾರೆ ರೀ. 9 ಲಕ್ಷ ಸೈನಿಕರು ಹೇಳಿದ್ರೆ ಗಜಪಡೆ ಇತ್ತು, ಅಶ್ವಪಡೆ ಇತ್ತು ಅವರಲ್ಲಿ ಕೂಡ. ಮತ್ತು ಮುಸ್ಲಿಮರಲ್ಲಿ ಕೂಡ ಒಂದು ವಿಶೇಷವಾದಂಥ ಯುದ್ಧ ಕೌಶಲ್ಯಗಳಿದ್ವು. ಎಲ್ಲದೂ ಕೂಡ ಕುಮಾರರಾಮನ ಮುಂದೆ ನಿರ್ನಾಮ ಆಗೋಗ್ತವೆ. ಅಂದರೆ ಕುಮಾರರಾಮನೇ ಮೇಲ್ಗೈ ಸಾಧಿಸ್ತಾ ಇರ್ತಾನೆ. ಕುಮಾರರಾಮದಲ್ಲಿ ಯಾವೆಲ್ಲ ಪಡೆಗಳಿದ್ದು? ಅಶ್ವದಳ ಇತ್ತು, ಕುದುರೆ ಇತ್ತು, ಆಮೇಲೆ ಕಾಲ್ದಳ ಮತ್ತು ನಾವೇನು ಪದಾತಿ ದಳ ಅಂತೀವಿ ಅದು ಇತ್ತು. ಎಲ್ಲ ಒಂದು ಒಟ್ಟಾರೆಯಾಗಿ ಒಬ್ಬ ರಾಜಾಂಗ ವ್ಯವಸ್ಥೆಯಲ್ಲಿ ಏನಿತ್ತು ಅವೆಲ್ಲವನ್ನು ಕುಮಾರರಾಮ ಇತ್ತು. ಗಜಪಡೆ ಮತ್ತು ಈ ನಿರ್ಮಾಣಗಳನ್ನು ನೋಡಿದಾಗ ನಮ್ಗೆ ಅನಿಸ್ತಾ ಇದೆ ಅವುಗಳು ಯಾಕಂದರೆ ಶಕ್ತಿಯುತ ಆಗಿತ್ತು, ದೊಡ್ಡ ದೊಡ್ಡ ಬಂಡೆಗಳನ್ನ ಎತ್ತಿಡಲಿಕ್ಕೆ ಸಹಾಯ ಆಗಿರ್ಬೋದು ಮೇಡಮ್. ಓಕೆ, ನೀವು ಹೇಳಿದರೆ ಯುದ್ಧಕ್ಕೆ ಯಾವ ರೀತಿ ತರಬೇತಿ ಕೊಡ್ತಾ ಇದ್ರು ಅಂತ ಹೇಳಿದ್ರೆ ಅಲ್ಲೊಂದು ಸ್ಥಳ ಇದೆ, ಅಲ್ಲಿ ಕೊಡ್ತಾ ಇದ್ರು. ಅದ್ರ ಜೊತೆ ಕತ್ತಿ ವರಸೆ ಇರ್ಬೋದು, ಅದನ್ನು ಕಲಿಸ್ಕೊಡೋದು ಒಂದು ತರಬೇತಿ ಅನ್ನೋದೇ ಒಂದು ಬಹುಮುಖ್ಯವಾಗಿರುತ್ತೆ ಒಬ್ಬ ರಾಜನ ಸಂಸ್ಥೆ. ಒಬ್ಬ ಮುಖ್ಯ ನಾಯಕನಾದನಿಗೆ ಅದೆಲ್ಲ ಬೇಕಾಗಿರುತ್ತೆ ಮೇಡಮ್. ಈಗ ನಾನು ಪರಿಪೂರ್ಣವಾಗಿದ್ದಾಗ ಮಾತ್ರ ನಾವು ಇನ್ನೊಬ್ರಿಗೆ ಹೇಳೋಕ್ಕೆ ಸಾಧ್ಯ ಅಲ್ಲ. ಹಂಗಾಗ್ಬಿಟ್ಟು ಇನ್ನೊಂದಿಷ್ಟು ಕುಮಾರರಾಮ ಅದಕ್ಕೆ ಹೇಳಿದ 64 ವಿದ್ಯೆಗಳನ್ನು ಬಲವನಾಗಿದ್ದ ಕುಮಾರರಾಮ. ನಾವು ಮಲ್ಲ ಯುದ್ಧ ಆದರೂ ಮಾಡ್ಬೋದು, ಕತ್ತಿ ವರ್ಷೆ ಆದರೂ ಮಾಡ್ಬೋದು, ಅಶ್ವದ ಮೇಲೆ ಆದರೂ ಯುದ್ಧ ಮಾಡ್ಬೋದು. ನಾನಾ ರೀತಿಯಾಗಿ ಒಂದು ಯುದ್ಧ ತಂತ್ರಜ್ಞಾನಗಳು ಮತ್ತು ತನ್ನನ್ನು ತಾನು ತೊಡಗಿಸ್ಕೊಂಡಿದೆ ಮೇಡಮ್. ಓಕೆ, ಇವಾಗ ದೆಹಲಿ ಸುಲ್ತಾನರು ಆ ಕಡೆಯಿಂದ ನಮಸ್ಕಾರ ಕನ್ನಡಿಗರೇ, ನಮ್ಮ ಪರಿಶ್ರಮದ ಮೂಲಕ ವಿಡಿಯೋವನ್ನು ಚಿತ್ರೀಕರಣ ಮಾಡಿ ನಮ್ಮ ಚಾನಲ್ ಅಲ್ಲಿ ಪ್ರಸಾರ ಮಾಡ್ತಾ ಇದ್ವಿ. ಈ ನಮ್ಮ ಸಣ್ಣ ಪ್ರಯತ್ನ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನೆಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ನಮ್ಮೊಂದಿಗೆ ನೀವು ಕೈ ಜೋಡಿಸಿ, ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ, ಪ್ರೀತಿಯಿಂದ ಅರಸಿ. ಆ ಸಮಯದಲ್ಲಿ ಫಸ್ಟ್ ಯುದ್ಧ ಆಗುತ್ತಲ್ಲ, ಆವಾಗ ಇವೆಲ್ಲ ತಂತ್ರಗಾರಿಕೆ ಬಂಡೆಗಳಿರ್ಬೋದು, ಕುದುರೆ ಕಲ್ಗಳಿರ್ಬೋದು, ಯಾವ ರೀತಿ ಎಲ್ಲ ಕೆಲಸ ನಿರ್ಮಾಡ್ತಾರೆ, ಎಷ್ಟು ಕುದುರೆಗಳು ಸಾಕ್ತಾ ಹೋಗ್ತವೆ, ಸೈನಿಕರು ಯಾವ ರೀತಿ ಮುತ್ತಿಗೆ ಆಗ್ತಾರೆ. ಅದೇ ಮೇಡಮ್, ಈಗ ಅವರು ಲಕ್ಷಾಂತರ ಸೈನಿಕರು ಬಂದಾಗ ಅವರಿಗೆ ನಮ್ಮ ಈಗ ಕಾಕತಿಯ ಪ್ರತಾಪರುದ್ರನ್ನು ಸಾಥ್ ಕೊಡ್ತಾನೆ ಮೇಡಮ್. ಅವನಲ್ಲಿರ್ತಕ್ಕಂಥ ಸೈನ್ಯವನ್ನು ಕಳಿಸ್ತಾನೆ. ದೆಹಲಿ ಸುಲ್ತಾನರು ಅವರು ಕೂಡ ತಮ್ಮ ದಂಡನ್ನು ತೊಗೊಂಡು ಬಂದು ಇಲ್ಲಿ ವಾಸ್ತವ್ಯ ಬಿಡ್ತಾರೆ. ಆಗ ಕುಮಾರರಾಮ ರಾತ್ರಿ ಆ ದಂಡಿಗೆ ನುಗ್ಗಿ ಅಲ್ಲಿ ಒಂದಿಷ್ಟು ಸೈನಿಕರನ್ನ ನಿರ್ನಾಮ ಮಾಡ್ತಕ್ಕಂಥ ಕೆಲಸ ಕುಮಾರರಾಮನ ಪಡೆ ಮಾಡ್ತಾರೆ ಮೇಡಮ್. ಅಲ್ಲೇ ಒಂದಿಷ್ಟು ಅವರಿಗೆ ಡ್ಯಾಮೇಜ್ ಅಂದರೆ ಅವರಿಗೆ ಒಂದು ಆತ್ಮಸ್ಥೈರ್ಯನ ಕುಂದಿಸ್ತಕ್ಕಂಥ ಕೆಲಸ ಕುಮಾರರಾಮ ಮಾಡ್ತಾನೆ ಮೇಡಮ್. ಹಿಂದಿನ ರಾತ್ರಿನೇ ಅವ್ರಿಗೆ ಏನಪ್ಪ ಇಷ್ಟೆಲ್ಲ ಹಾಕಾರ ಎದ್ಬಿಡುತ್ತೆ ಮೇಡಮ್. ಎಷ್ಟೋ ಜನ ಕುಮಾರರಾಮನ ಹೆಸರು ಕೇಳಿದ್ರೇ ನನ್ನ ಯುದ್ಧಕ್ಕೆ ಬೇಡ ಅನ್ನೋ ರೀತಿಯಷ್ಟು ಕುಮಾರರಾಮ ಅಷ್ಟೊಂದು ವೀರತ್ವವನ್ನು ಹೊಂದಿರ್ತಾನೆ ಮೇಡಮ್. ಓಕೆ, ಇಲ್ಲಿ
ಕುದುರೆ ಕಲ್ಲುಗಳ ಬಗ್ಗೆ ಹೇಳ್ಬೇಕು ಅಂತ ಹೇಳಿದಾಗ ಕುದುರೆಗಳು ಬಂದಾಗ ಯಾವ ರೀತಿ ಆಗುತ್ತೆ ಸರ್ ಸಿಚುಯೇಷನ್? ನೀವು ಓದಿದ್ದಾಗಿರ್ಬೋದು, ತಿಳ್ಕೊಂಡಿದ್ದಾಗಿರ್ಬೋದು. ಇದು ನಮ್ಮ ಸಾಕಷ್ಟು ಏನಿದೆ ಕುದುರೆ ಸಾಲಿನ ಬಗ್ಗೆ ನಮ್ಮ ವಿದ್ವಾಂಸರ ಒಂದು ಏನು ಅವರ ಜ್ಞಾನದ ಕೊರತೆನೋ ಅಥವಾ ಅವರ ಒಂದು ಹಿತಾಸಕ್ತಿಯ ಕೊರತೆನೋ ಇದ್ರ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿಲ್ಲ ಮೇಡಮ್. ಇದನ್ನು ಉಳಿಸ್ಕೊಂಡ್ರೆ ಇಡೀ ವಿಶ್ವದಲ್ಲೇ ಇದು ಕೂಡ ಒಂದು ಪಾರಂಪರಿಕ ಪಟ್ಟಿಯಲ್ಲಿ ಸೇರ್ತಕ್ಕಂಥ ಸ್ಥಳ ಇದು ನಮಗೆ ಕುದುರೆ ಸಾಲು. ಅಂದರೆ ಈ ತಂತ್ರಜ್ಞಾನವನ್ನು ಕುಮಾರರಾಮ ಮಾತ್ರ ಬಳಕೆ ಮಾಡಿಕೊಂಡ ಫಸ್ಟಿಗೆ. ಅಂದರೆ ನಾವು ಸಣ್ಣ ಸಾಮ್ರಾಜ್ಯ ಅಥವಾ ಸೀಮಿತ ಆಡಳಿತಕ್ಕೆ ಒಳಪಟ್ಟಿದ್ರು ಕೂಡ ಬಲಿಷ್ಠವಾಗಿರ್ತಕ್ಕಂಥ ತಂತ್ರಜ್ಞಾನಗಳನ್ನು ಬಳಸಿ ತಾನು ಶತ್ರುಗಳನ್ನು ಎದುರಿಸ್ತಾ ಅನ್ನೋದಕ್ಕೆ ಇವು ಸಾಕ್ಷಿ ಆಗ್ತವೆ ಮೇಡಮ್. ಹೌದು. ಮತ್ತು ಅಷ್ಟು ಸುಲಭವಾಗಿ ಒಂದು ರಾಜರ ಕೋಟೆ ಆಗಿರ್ಬೋದು, ಅರಮನೆ ಆಗಿರ್ಬೋದು ಮುತ್ತಿಗೆ ಆಗ್ತಾ ಇರಲಿಲ್ಲ. ಇದೆಲ್ಲ ನೋಡಿದರೆ ನಮಗೆ ಗೊತ್ತಾಗ್ತಾ ಇದೆ. ಯಾಕೆಂದರೆ ಕುದುರೆಗಳು ಅಷ್ಟು ಸುಲಭವಾಗಿ ಸಮತಟ್ಟಾದ ಪ್ರದೇಶ ಇರ್ಬೋದು, ಉಬ್ಬು ತಗ್ಗು ಬರಬೇಕು ಅಂತ ಹೇಳಿದರೆ ಈ ಥರ ಕಲ್ಲುಗಳನ್ನ ದಾಟ್ಕೊಂಡು ಬರೋದಾಗಿರ್ಬೋದು, ಸೈನಿಕರಿಗೆ ಕಾಲ್ದಳಕ್ಕಾಗಿರ್ಬೋದು, ಗಜದಳಕ್ಕಾಗಿರ್ಬೋದು, ಕುದುರೆಗಳಿಗಾಗಿರ್ಬೋದು ಅಷ್ಟು ಸುಲಭ ಆಗ್ತಾ ಏನು ಸುಲಭ ಇಲ್ಲ, ಅಲ್ಲೇ ಸುಸ್ತಾಗಿ ಹೋಗ್ತಾ ಅದೇ ಮೇಲೆ ಕೂತಿರ್ತಕ್ಕಂಥವ್ರು ಬಾಣಗಳನ್ನು ಬಿಡ್ತಾ ಇದ್ರು. ಇಲ್ಲಿ ಅಲ್ಲಿ ಸುತ್ತೋರ್ದ ಈಗ ಈ ದಂಡ ಒಳಗೆ ಏನು ಸುತ್ತಮುತ್ತ ಇದಾರ ಅಲ್ಲೆಲ್ಲ ಕೂತ್ಕೊಂಡು ಶತ್ರುಗಳ ಮೇಲೆ ದಾಳಿ ಮಾಡೋದು, ಬಿಲ್ಗಳನ್ನ ಕವಣೆ ಕಲ್ಲನ್ನು ಬೀಸೋದು, ಒಟ್ಟ ಒಂದು ರೀತಿ ಅರ್ಧ ನಿರ್ನಾಮನೇ ಈ ಪ್ರದೇಶದಲ್ಲಿ ಆಗ್ತಾ ಇತ್ತು ಅವರು ಶತ್ರು ಸೈನ್ಯ. ನಮ್ಮ ಗಂಡುಗಲಿ ಕುಮಾರರಾಮ ಅವ್ರಿಗೆ ಈ ಕಲ್ಲುಗಳು ತುಂಬ ಪ್ರಾಮುಖ್ಯತೆ ವಹಿಸಿದೆ. ಅವರ ಯುದ್ಧಗಳಾಗಿರ್ಬೋದು ಮತ್ತು ಸಂಸ್ಥಾನ ಸಂರಕ್ಷಣೆಗಾಗಿರ್ಬೋದು, ಪ್ರಜೆಗಳ ಹಿತಾಸಕ್ತಿಯಿಂದ ಮತ್ತು ಆಡಳಿತ ಮತ್ತು ಪ್ರದೇಶಗಳನ್ನ ವಿಸ್ತಾರ ಮಾಡೋದು ನಿಜ ಕೂಡ ಇದು ಇಲ್ಲ, ಇದು ಬಹುಮುಖ್ಯ ಪಾತ್ರ. ಅದು ಚರಿತ್ರೆಯಲ್ಲಿ ಈ ರೀತಿ ಬಳಕೆ ಮಾಡ್ಕೊಂಡಿದ್ದು ನಮ್ಮ ಕುಮಾರರಾಮ ಮಾತ್ರ. ಇದ್ರ ನಂತರ ಬೇರೆ ರಾಜರಂದರೆ ನಮಗೆ ವಿಜಯನಗರದ ಅರಸರು ಕೂಡ ಬಳಕೆ ಮಾಡ್ಕೊಂಡ್ರಂತ ನಮಗೆ ನ್ಯೂಸ್ ಬರಿತಾನೆ ಮೇಡಮ್. ಕುಮಾರರಾಮನ ತಂತ್ರಜ್ಞಾನವನ್ನೇ ವಿಜಯನಗರದ ಅರಸರು ಬಳಸ್ಕೊಂಡ್ರು ಅಂತ. ಓಕೆ, ಇವರು ಅಳವಡಿಸ್ಕೊಂಡಿದ್ದನ್ನ ನೋಡಿ ಅವರು ಅಳವಡಿಸ್ಕೊಂಡ್ರು ಮೇಡಮ್. ಯಾಕೆಂತ ಹೇಳಿದ್ರೆ ಅವಾಗಿನ ರಾಜರಿಗೆ ಒಂದು ಸಾಮ್ರಾಜ್ಯನ ಉಳಿಸ್ಕೋಬೇಕು ಮತ್ತೆ ಸಾಮ್ರಾಜ್ಯನ ಬೆಳೆಸಬೇಕು ಮತ್ತೆ ಪ್ರಜೆಗಳನ್ನ ಕಾಪಾಡಬೇಕು ಅಂತ ಹೇಳಿದ್ರೆ ಈ ರೀತಿ ಮೂಲಭೂತವಾಗಿ ನೈಸರ್ಗಿಕವಾಗಿ ಯಾವೆಲ್ಲ ಸೋರ್ಸಸ್ ಎಲ್ಲ ಸಿಗ್ತವೆ ಅದನ್ನ ಬಳಸ್ಕೊಳ್ಳೋದು ಅನಿವಾರ್ಯವಾಗಿತ್ತು. ನಿಜ ಮೇಡಮ್, ಇಲ್ಲೆಲ್ಲ ನೈಪುಣ್ಯತೆ ಬೇಕಿತ್ತು. ಯಾವ ರೀತಿ ಆ ತಂತ್ರಜ್ಞಾನವನ್ನು ಹೇಗೆ ನಾವು ಇದನ್ನು ಬಹುಪಯೋಗಿಯಾಗಿ ಮಾಡ್ಕೋಬಹುದು ಅನ್ನೋದಕ್ಕೆ ಕುಮಾರರಾಮ ಸಾಕ್ಷಿಯಾಗಿ ನಿಲ್ತಾನೆ. ಕುಮಾರರಾಮನು ಇಲ್ಲಿ ಬಂದು ಹೋರಾಟ ಮಾಡಿದ್ದಾರೆ ಮೇಡಮ್ ಸಾಕಷ್ಟು. ಇದರಿಂದ ಮಿಕ್ಕಿ ಇದು ದಾಟ್ಕೊಂಡು ಬಂದಿರೋ ಮೇಲೆ ಅವರೇ ದಾಳಿ ಮಾಡ್ತಾರೆ ಮೇಡಮ್. ಆಮೇಲೆ ನಂತರ ಈಗ ನಾನು ಹೇಳಿದಲ್ಲ, ಅವರು ಎದುರು ದಂಡಿಗೆ ಹೋಗಿ ಅವ್ರನ್ನ ಸಂಹಾರ ಮಾಡೋದಕ್ಕೆ ಸಾಕಷ್ಟು ಯುದ್ಧದಲ್ಲಿ ತಾನೇ ಮುಖ್ಯ ನಾಯಕನಾಗಿ ಹೋರಾಟ ಮಾಡ್ತಾನೆ ಮೇಡಮ್. ಇವಾಗ ಎಲ್ಲಾ ರಾಜ್ಯ ತರ ಸೈನಿಕರನ್ನ ಕಳಿಸಿ ಅಥವಾ ಮಂತ್ರಿಗಳನ್ನ ಕಳಿಸಿ ಆಮೇಲೆ ಹೋಗೋದಲ್ಲ, ಕುಮಾರರಾಮನ ಮುಂಚೂಣಿ ಅವನೇ ಸಾರಥ್ಯ ತಗೊಳ್ತಾ ಇದ್ದ. ಕುಮಾರರಾಮ ಈ ಯುದ್ಧದಾಗ ಅದಾನಂದ್ರೆ ಅರ್ಧ ಜನ ಹಿಂದೆ ಸರಿತಾ ಇದ್ರು. ಅಷ್ಟೊಂದು ಕುಮಾರರಾಮ ವೀರ ಇದ್ದ. ಹಾಗಾದ್ರೆ ನಮ್ಮ ಕುಮಾರರಾಮನ ಸಾಮ್ರಾಜ್ಯ ವಿಸ್ತಾರ ಆಗ್ಬೇಕಂದ್ರೆ ಎಷ್ಟು ಸೈನಿಕರ ತಲೆ ಉರುಳಿದ್ಯೋ. ನಿಜ ಮೇಡಮ್, ಇಲ್ಲ ರಕ್ತದ ಕಾಲುವೆನೇ ಹರಿದಿರ್ಬೋದು. ನಿಜ, ನೋಡಿದ್ರೆ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಕೋಟೆಯ 4 ಭಾಗಗಳಲ್ಲೂ ಕೂಡ ಈ ತರ ಕುದುರೆ ಸಾಲುಗಳನ್ನ ಮಾಡಿದೀನಿ ಅಂತ ಹೇಳಿದ್ರೆ ಇವಾಗ ಒಂದು ಸಾಲುಗಳನ್ನ ನೋಡಿದ್ರೆ ನಮಗೆ ಗೊತ್ತಾಗ್ತದೆ ಸುಮಾರು ಒಂದು 3-4 ಎಕರೆ ಇದೆ. ಅಲ್ಲಿಂದ ತಗೊಂಡ್ರೆ ಜಾಸ್ತಿ ಇರ್ಬೋದು ಮೇಡಮ್. ಈಗ ಇಲ್ಲೆಲ್ಲ ಸ್ವಲ್ಪ ಒಂದಿಷ್ಟು ಜನ ವ್ಯವಸಾಯಕ್ಕಾಗಿ ಸ್ವಲ್ಪ ಒಂದಿಷ್ಟು ಮಾಡ್ಕೊಂಡಿದ್ದಾರೆ ಮೇಡಮ್. ಓಕೆ, ಅಲ್ಲೂ ಕಾಣಿಸ್ತಾ ಇದೆ ಅಲ್ಲ ಸರ್, ಅಲ್ಲೂ ಮೇಲೇನು ಕೂಡ. ಅಲ್ಲಿ ಹೋಗೋಣ ಮೇಡಮ್, ಅದು ಇನ್ನೂ ಸ್ವಲ್ಪ ಸುಂದರವಾಗಿ ಕಾಣುತ್ತೆ. ಅಲ್ಲಿ ಮಾಡೋಣ ಸರ್. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.